ರೈಟ್, ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಮಧ್ಯರಾತ್ರಿ ಆಗ್ತಾ ಇರುವಂತಹ ಅರೆಸ್ಟ್ ಪ್ರಕ್ರಿಯೆ, ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ, SIT ಕಚೇರಿ ಕರ್ಕೊಂಡು ಹೋಗಿದ್ದು, ಅದರ ಇಂಚಿಂಚು ಮಾಹಿತಿಯನ್ನ ನ್ಯೂಸ್ ಫಸ್ಟ್ ವಿತ್ ಎಕ್ಸ್ಕ್ಲೂಸಿವ್ ದೃಶ್ಯಗಳ ಸಮೇತ ನಮ್ಮ ವಾಹಿನಿಯ ವೀಕ್ಷಕರಿಗೆ ನೀಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣ ಅವರ ಬರುವಿಕೆಗಾಗಿ ಕಾದಿದ್ದು ಬರೋಬ್ಬರಿ 34 ದಿನಗಳು. ಮೂರು ಅತ್ಯಾಚಾರ ಪ್ರಕರಣ ಫೈನಲಿ ರಾಜ್ಯಕ್ಕೆ ಬಂದಿದ್ದಾರೆ. ಫೈನಲಿ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಈಗ ಮುಂದಿನ ಪ್ರಕ್ರಿಯೆಗಳು, ಇದೆಲ್ಲದರ ಬಗ್ಗೆ ಓವರ್ ಆಲ್ ಆಗಿ ಮಾಹಿತಿಯನ್ನ ನೀಡಬಹುದಾ ವಿಷ್ಣು ಪ್ರಸಾದ್? ಖಂಡಿತ ವಿದ್ಯಾಶ್ರೀ, ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಮಾಡುವಂತಹ ವಿಚಾರ ಏನಿದೆ ಇದು ಅದರಲ್ಲೂ ಪ್ರಮುಖವಾಗಿ ರಾಜಕೀಯವಾಗಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಹಾಸನ ಜಿಲ್ಲೆಯಲ್ಲಿರುವಂತಹ ಅನೇಕ ಮಂದಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇತ್ತು. ಜೊತೆಗೆ ಸಾಕಷ್ಟು ಮಂದಿ ಸಂತ್ರಸ್ತರೇನಿದ್ರು ಅವರೆಲ್ಲರೂ ಕೂಡ ಶಾಕಿಗೊಳಗಾಗಿದ್ರು. ಈ ಆರೋಪಿಯನ್ನೇ ಯಾವಾಗ ಬಂಧಿಸ್ತಾರೆ ಅಂತೇಳಿ. ಯಾಕಂತಂದ್ರೆ ವಿದೇಶಕ್ಕೆ ಹೋಗಿ ಕುಳಿತಂತಹ ಸಂದರ್ಭದಲ್ಲಿ ಈತನನ್ನು ವಶಕ್ಕೆ ಪಡೆಯೋಕ್ಕೆ ಸಾಧ್ಯನಾ? SIT ಅಧಿಕಾರಿಗಳಿಗೆ ಆ ಪವರ್ ಇದೆಯಾ? ಆತನನ್ನು ಬಂಧಿಸ್ತಾರಾ? ಈಗ ಅನೇಕ ಪ್ರಶ್ನೆಗಳಿತ್ತು. ಅದಕ್ಕೆ ಉತ್ತರ ಕೊಡುವಂತಹ ಪ್ರಸಂಗ ಈಗ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಈತನ ವಿರುದ್ಧ ಈಗಾಗಲೇ 4 ಪ್ರಕರಣಗಳು ರಿಜಿಸ್ಟರ್ ಆಗಿರುವಂಥದ್ದು. ಮೊದಲನೇದಾಗಿ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಕೂಡ ಮೊದಲು ದಾಖಲಾಗಿರುವಂಥ ಪ್ರಕರಣ. ಈಗ 4 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಆರೋಪಿಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಸದ್ಯ ಇವಾಗಷ್ಟೇ ಈಗ ಆತನ ಬಂಧನದ ಪ್ರಕ್ರಿಯೆಯನ್ನು ಕೂಡ ಮುಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ತಡರಾತ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ವೈದ್ಯಕೀಯ ಪರೀಕ್ಷೆಗೆ ಆತನನ್ನು ಕರೆದೊಯ್ತಾರ ಅನ್ನೋ ಪ್ರಶ್ನೆ ಈಗ ಮೂಡ್ತಿರುವಂಥದ್ದು. ಸಾಮಾನ್ಯವಾಗಿ ಈ ಥರ ಬಂದಂಥ ಸಂದರ್ಭದಲ್ಲಿ ತಡರಾತ್ರಿ ಆದಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ವೈದ್ಯಾಧಿಕಾರಿ, ಅದರಲ್ಲೂ ಪ್ರಮುಖವಾಗಿ ಬೋರಿಂಗ್ ಆಸ್ಪತ್ರೆಯಲ್ಲಿ SIT ಅಧಿಕಾರಿಗಳು ಇನ್ನು ಅವ್ರನ್ನ ವೈದ್ಯಕೀಯ ಪರೀಕ್ಷೆ ನಡೆಸುವಂಥ ಕೆಲಸವನ್ನು ಮಾಡಬೇಕು. ಆದರೆ ಈಗಾಗಲೇ 2:15 ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸುವಂತಹ ಸಾಧ್ಯತೆಗಳು ಬಹುತೇಕ ಕಡಿಮೆ ಅನ್ನೋ ಒಂದು ಮಾಹಿತಿ ನಮಗೆ SIT ಇಂದ ಲಭ್ಯ ಆಗ್ತಿರುವಂಥದ್ದು. ಯಾಕಂತಂದರೆ ಮೂಲ ವೈದ್ಯಾಧಿಕಾರಿ ಅಲ್ಲಿ ಬಂದು ಪರೀಕ್ಷೆ ನಡೆಸಬೇಕು. ಯಾಕಂತಂದರೆ ಈ ವೇಳೆಯಲ್ಲಿ ಇನ್ವೆಸ್ಟಿಗೇಷನ್ ನಡೆಸುವಂತಹ ಟೈಮಲ್ಲಿ, ಅಂದರೆ ವೈದ್ಯಕೀಯ ಪರೀಕ್ಷೆ ನಡೆಸುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ 3 ಅಂಶಗಳನ್ನು ಗಮನಿಸ್ತಾರೆ. ಅಂದರೆ ಆರೋಪಿಯ ವೈದ್ಯಕೀಯ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಆತ ಪ್ರೆಸೆಂಟಾಗಿ ಪೊಲೀಸ್ ಕಸ್ಟಡಿಯಲ್ಲಿ ಇರೋದಕ್ಕೆ ಯೋಗ್ಯನಾ? ಆತನಿಗೆ ಯಾವುದಾದ್ರೂ ಬೇರೆ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾನಾ? ಈತನನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಯಾವುದಾದ್ರೂ ವೈದ್ಯಕೀಯವಾಗಿ ಕಾನ್ಸಿಕ್ವೆನ್ಸ್ ಎದುರಾಗುತ್ತಾ? ಅಂತಂದರೆ ಮುಂದಿನ ದಿನಗಳಲ್ಲಿ ಆತನ ಕಸ್ಟಡಿಗೆ ಇಟ್ಕೊಂಡಂಥ ಸಂದರ್ಭದಲ್ಲಿ ಏನಾದರೂ ದಿಢೀರ್ನೆ ಆರೋಗ್ಯ ಸಮಸ್ಯೆ ಬಂದು ಅನಾರೋಗ್ಯ ಕಾರಣದಿಂದ ಆತನಿಗೆ ಏನಾದರೂ ತೊಂದರೆ ಆಗುತ್ತಾ? ಈ ಎಲ್ಲ ಅಂಶಗಳನ್ನು ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಈ ರೀತಿ ಹೋದಂಥ ಸಂದರ್ಭದಲ್ಲಿ ಆತನ BP ಶುಗರ್ನ ಚೆಕ್ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಆತನಿಗೆ ಇರುವಂತಹ ಇಂದಿನ ಯಾವುದಾದ್ರೂ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಏನು ಚೆಕಿಂಗ್ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಆತ ಈಗ ಕಸ್ಟಡಿಯಲ್ಲಿ ಇರೋದಕ್ಕೆ ಯೋಗ್ಯನಾ ಅನ್ನುವಂತಹ ಅಂಶಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ನಡೆಸುವಂಥ ಕೆಲಸವನ್ನು ವೈದ್ಯಾಧಿಕಾರಿಗಳು ಮಾಡ್ತಾರೆ. ಹೀಗಾಗಿ ಇವತ್ತು ಅದನ್ನು ಮಾಡಬೇಕಾಗುತ್ತೆ. ಆದರೆ ಇವತ್ತು ಆಸ್ಪತ್ರೆಯಲ್ಲಿರುವಂತಹ ಮೂಲ ವೈದ್ಯಾಧಿಕಾರಿಯಾಗಿರುವಂಥದ್ದು, ಅದರ ಪ್ರಮುಖವಾಗಿ DHO ಅಂತ ಏನು ಕರಿತೀವಿ, ಅವರು ಈಗ 2:15 ರಾತ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅವೈಲೇಬಲ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮುಂದೂಡುವಂಥ ಸಾಧ್ಯತೆಗಳು ಇರುವಂಥದ್ದು. ಆದರೆ ಈ ನಡುವೆ ಈಗಾಗಲೇ ಅರೆಸ್ಟ್ ಪ್ರಕ್ರಿಯೆ ಆಗಿರುವಂಥ ಹಿನ್ನೆಲೆಯಲ್ಲಿ ಆತನನ್ನು ವಶಕ್ಕೆ ಪಡೆದಿರುವಂಥ SIT ಅಧಿಕಾರಿಗಳು ಈ ತಡರಾತ್ರಿ ಯಾವುದೇ ರೀತಿ ಹೇಳಿಕೆ ದಾಖಲಿಸಿಕೊಳ್ಳುವಂತಹ ಸಾಧ್ಯತೆಗಳು ಬಹುತೇಕ ಕಡಿಮೆ. ಇವತ್ತು ಆತನಿಗೆ ರೆಸ್ಟ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಆತನಿಗೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳನ್ನು ಕೊಡಬೇಕಾಗುತ್ತೆ. ಯಾಕಂತಂದರೆ ಸಾಮಾನ್ಯವಾಗಿ ಆರ್ಟಿಕಲ್ 21 ಪ್ರಕಾರ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಯಾವುದೇ ಆರೋಪಿಯನ್ನು ಬಂಧಿಸಿದಂತಹ ವೇಳೆಯಲ್ಲಿ ಆತನಿಗೆ ಬೇಕಾಗಿರುವಂತಹ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿರುವಂತಹ ತನಿಖಾಧಿಕಾರಿಗಳಿರ್ಬೋದು ಮತ್ತು ತನಿಖಾ ಸಂಸ್ಥೆ ಒದಗಿಸಬೇಕಾಗುತ್ತೆ. ಅಂದರೆ ಆತನಿಗೆ ಉಳಿದುಕೊಳ್ಳೋಕೆ ವ್ಯವಸ್ಥೆ ಮಾಡಬೇಕು, ಊಟದ ವ್ಯವಸ್ಥೆನ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆ ಪ್ರಕ್ರಿಯೆ ಈಗ ನೆಕ್ಸ್ಟ್ ನಡೀತಾ ಹೋಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.